ಸಹ ನಾನು ಅವತ್ತು ಹೇಳಿದೆ, ಇವಾಗಲೂ ಹೇಳ್ತೀನಿ, ಈಗಲೂ ಸಹ ಅದ್ರ ಬಗ್ಗೆ ಯಾವುದೇ ವಿಚಾರಣೆ ಆಗಿ ಯಾವುದೇ ತೀರ್ಮಾನ ಬಂದಿಲ್ಲ. ಫೇಲ್ಗಾಮಲ್ಲಿ ಆಯ್ತಲ್ಲ, 26 ಜನ ಅಮಾಯಕರು ನಾಗರಿಕರು ಸತ್ರಲ್ಲ, ಆವತ್ತು ಡಿಕ್ಲೇರ್ ಮಾಡ್ಬೋದಿತ್ತು ಶತ್ರು ರಾಷ್ಟ್ರ. ನಮ್ಮ ಅಮಾಯಕರು ಸೈನಿಕರಲ್ಲ ಅಲ್ಲಿ ಸತ್ತಿದ್ದು, ಪುಲ್ವಾಮಲ್ಲಾದರೂ ಸೈನಿಕರು ಸತ್ತರು, ಅಲ್ಲಿ ಅಮಾಯಕ ಜನರು ಸತ್ತಾಗ ಕರ್ನಾಟಕದವರು ಸಹ ಇದ್ರು, ಹರಿಯಾಣದವರು ಸಹ ಇದ್ರು. 10 ಕಿಲೋಮೀಟರ್ ಬರುವಾಗ ಕುದುರೆ ಮೇಲೆ ಬಂದ್ರ, ನಡ್ಕೊಂಡು ಬಂದ್ರ, ಆ ಪಾಕಿಸ್ತಾನ ಬಾರ್ಡ್ರಿಂದ ಫೆಲ್ಗಾಮ್ ಬರಬೇಕಾದ್ರೆ ಮಿನಿಮಮ್ 1 ವಾರ ಬೇಕು. ಇದುವರೆಗೂ ಸಹ ಯಾರಿಗೂ ಗೊತ್ತಿಲ್ಲ, ಅದು ಡಿಕ್ಲೇರ್ ಮಾಡಲಿಲ್ಲ. ಎಲ್ಲರೂ, ಇಡೀ ದೇಶ ಆಕ್ರೋಶವಾಗಿತ್ತು ಪಾಕಿಸ್ತಾನದ ಬಗ್ಗೆ. ಅಲ್ಲಿ ಹೋಗ್ಬಿಟ್ಟು ದುಬೈನಲ್ಲಿ ಪಾಕಿಸ್ತಾನವ್ರ ಜೊತೆ ಕ್ರಿಕೆಟ್ ಆಡ್ತಾರಲ್ಲ, ಇವ್ರಿಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಅಲ್ಲಿ ಆಡೋಕೆ ಯಾರು ಬಿಟ್ಟಿದ್ದು? ಅದು ಬಿಟ್ಬಿಟ್ಟು ನಮಗೆ ಹೇಳ್ತಾರೆ ಅಲ್ಲಿ ಯಾಕೆ BCCIಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಇದೆ, ಆ ಹಣದ ಆಸೆಗೋಸ್ಕರ ಇಡೀ ರಾಷ್ಟ್ರದ ಮಾನ ಮರ್ಯಾದೆಯೆಲ್ಲ ಹರಾಜು ಹಾಕ್ಬಿಟ್ರು. ಅದ್ರ ಬಗ್ಗೆ ಯಾರು ಸಹ ಮಾತಾಡೋದಿಲ್ಲ. ಹರಿಪ್ರಸಾದ್ ಅವ್ರು ಹಿಂಗಂದ್ರು, ಇವರು ಸಹ 4-5 ಸಲ ಹೇಳ್ತಾ ಇದ್ದಾರಲ್ಲ ಏನು ಅಂತ ಹೇಳಿ. ನಾವು ಯಾವತ್ತೂ ಸಹ ಆ ದೇಶಕ್ಕೆ ಯಾವತ್ತೂ ಸಹ ಜಿಂದಾಬಾದ್ ಅಂತ ಹೇಳಿಲ್ಲ. ಅಥವಾ ನಾವೇನಾದರೂ ನಮ್ಮ ನಾಯಕರು ಯಾರು ಮೊಹಮ್ಮದ್ ಅಲಿ ಜಿನ್ನಾ ಮಜಾರ್ಗೆ ಹೋಗ್ಬಿಟ್ಟು ಅವ್ರ ಸಮಾಧಿಗೆ ಹೋಗ್ಬಿಟ್ಟು ಇವ್ರು ಇಡೀ ಪ್ರಪಂಚದಲ್ಲಿ ದೊಡ್ಡ ಜಾತ್ಯತೀತ ನಾಯಕ ಅಂತ ಹೇಳಲಿಲ್ಲ. ಅದಲ್ಲದೆ ನಿಮಂತ್ರಣ ಇಲ್ಲದೆ ನವಾಜ್ ಶರೀಫ್ ಅವರ ಮೊಮ್ಮಗನ ಬರ್ಡೇಗೆ ಹೋಗ್ಬಿಟ್ಟು ಬಿರಿಯಾನಿ ತಿಂದು ಬರಲಿಲ್ಲ ನಾವು ಯಾರು. ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದಾಗ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಬಾಂಬೆ ಅಟ್ಯಾಕ್ ಆದಮೇಲೆ ಎಲ್ಲಿವರೆಗೂ ಸಹ ಈ ಉಗ್ರವಾದವನ್ನು ಪಾಕಿಸ್ತಾನ ನಿಲ್ಲಿಸೋದಿಲ್ಲ, ಅಲ್ಲಿವರೆಗೂ ನಾವು ಯಾವುದೇ ರೀತಿಯ ಮಾತುಕತೆ ನಡೆಯೋದಿಲ್ಲ ಅಂತ ಹೇಳಿ. ಆದರೆ 2014ರಲ್ಲಿ ಅದೇ ನವಾಜ್ ಶರೀಫ್ನ ಕರೆಸಿದ್ರೆ ನೀವು ಏನೋ ಪ್ರಮಾಣ ವಚನಕ್ಕೆ, ಆಮೇಲೆ ಇವೆಲ್ಲ ನಡೆದೋಯ್ತು. ತಿರ್ಗಾ ನಮಗೆ ಹೇಳ್ತೀರಾ? ಸ್ವತಂತ್ರ ಹೋರಾಟದಲ್ಲಿ 1, 2, 3 ಈಗ 10 ಬೆರಳಿದೆ ನೋಡಿ, 10 ಬೆರಳಲ್ಲಿ 10 ಜನದ ಹೆಸರು ಹೇಳ್ಬಿಡಿ. ಸ್ವತಂತ್ರ ಹೋರಾಟದಲ್ಲಿ ಇವರೆಲ್ಲ ಹೋರಾಟ ಮಾಡಿದ್ದಾರೆ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದಾರೆ, ಇಂಥ ಜನ ಎಲ್ಲ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಾವು ಅವ್ರ ಗುಲಾಮರಾಗಿರ್ತೀವಿ. ಯಾವುದೇ ಒಂದು ಸಂದರ್ಭದಲ್ಲಿ ಅವ್ರಿಗೆ ಇತಿಹಾಸ ಕೇಳ್ಬೋದು. ನೇರವಾಗಿ ದೆಹಲಿಯಲ್ಲಿ ಇರ್ತಕ್ಕಂಥ ಇಂಡಿಯಾ ಗೇಟ್ ನೋಡಕ್ ಹೋಗ್ಲಿ, ಅಲ್ಲಿ 97,000 ಜನ ಹೆಸರುಗಳಿದೆ. 37,000 ಜನ ಮುಸಲ್ಮಾನರು ಇದ್ದಾರೆ, 18,000 ಜನ ಸಿಖ್ರಿದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ. ಯಾವುದಾದ್ರೂ ಒಂದೇ ಒಂದು ಇವ್ರ ಸಂಘಟನೆಗಳು ಇದೆಯಲ್ಲ, ನಮ್ಮ ದೇಶವನ್ನು ಕಾಪಾಡೋದು ದೇಶ ಪ್ರೇಮಿಗಳು ದೇಶಭಕ್ತರು ಅಂತೇಳಿ ಸರ್ಟಿಫಿಕೇಟ್ ಕೊಡೋರು, ಒಂದು ಹೆಸರು ತೋರಿಸ್ಬಿಡ್ಲಿ ಆ ಇಂಡಿಯಾ ಗೇಟಲ್ಲಿ. ಸೊ ಆದ್ರಿಂದ ಇದು ನಿಲ್ಸೋದು ಒಳ್ಳೇದು. ಇಲ್ಲಾಂದ್ರೆ ಇದ್ರ ಬಗ್ಗೆ ಚರ್ಚೆ ಆಗಂಗಿದ್ರೆ ನಾವು ಚರ್ಚೆ ಮಾಡ್ಲಿಕ್ಕೆ ತಯಾರಿದ್ದೀವಿ. ಆದ್ರಿಂದ ವಿಶೇಷಾಂಗ ನೀತಿ ಮಾಡೋದಿಲ್ಲ. ಯಾಕಂದ್ರೆ ನಾನು ಯಾರಿಗಾದ್ರೂ ಇಲ್ಲಿ ಹೊಗಳ್ತೀನಿ, ಆ ಪಕ್ಷದಲ್ಲಿ ಇದ್ರೆ ನನಗೇನು ಅಭ್ಯಂತರ ಇಲ್ಲ. ಹೊಗಳದು ಒಂದು 6 ತಿಂಗಳಿಗೆ ಅವ್ರ ಕೈಯಲ್ಲಿ ನನಗೆ ಬಯಸ್ತಾರೆ. ಆದ್ರಿಂದ ಸತೀಶ್ ಅವ್ರು ಬಹಳ ಚೆನ್ನಾಗಿ ಮಾತಾಡಿದ್ರು, ಇನ್ನೂ ಕೆಲವ್ರ ಬಗ್ಗೆ ನಾನು ಒಳ್ಳೇದು ಮಾತಾಡಿದ್ದೆ, ಅವ್ರ ಕೈಲೇ ನನಗೆ ಬಯಸ್ತಾರೆ. ಆದ್ರಿಂದ ನನಗೇನು ಬೇಸರ ಇಲ್ಲ. ಮತ್ತೆ ನಾನು ಹೇಳಿರ್ತಕ್ಕಂಥದ್ದು ಈಗಲೂ ಕೂಡ, ನನ್ನ ಸಮುದಾಯದ ಒಬ್ಬ ಹುಡುಗನ್ನ ಕೊಲೆ ಆಯ್ತು ಸಿದ್ದಾಪುರದಲ್ಲಿ, ಮೊಬೈಲ್ ಬೇಡ ಆಯ್ತಾ, ಕೊಲೆ ಆಯ್ತು. ಯಾರು ಕೊಲೆ ಮಾಡಿದ್ದು? ಒಬ್ಬ ಜ್ಯೋತಿಷ್ಯ ಹೋಗಿ ಕೊಲೆ ಮಾಡಿದ್ದಾನೆ. ಅದೊಂದು ಹೆಣ್ಮಗಳ ವಿಚಾರದಲ್ಲಿ ನಮ್ಗಿರ್ತಕ್ಕಂಥ ಕಾಳಜಿ, ನಮ್ಮ ನಾಯಕರು ಸೋನಿಯಾ ಗಾಂಧಿ ಅವ್ರು ತೋರಿಸಿದಂಥ ಕಾಳಜಿ ಯಾರು ಸಹ ಈ ದೇಶದಲ್ಲಿ ತೋರಿಸಿಲ್ಲ ಹೆಣ್ಮಕ್ಳ ಬಗ್ಗೆ. ಅದರಿಂದ ಇವ್ರು ಯಾರು ನಮ್ಗೆ ಹೇಳ್ಕೊಡೋದು ಬೇಕಾಗಿಲ್ಲ. ನಾವು ಹೇಳಿದ್ದು ಹೆಣ್ಮಕ್ಳು ಬಹಳ ಸುರಕ್ಷಿತವಾಗಿರ್ಬೇಕು ಈ ದೇಶದಲ್ಲಿ, ಯಾವುದೇ ಸಂಘಟನೆಯಲ್ಲಿ ಇರಲಿ ಯಾವುದೇ ಇರಲಿ ಅಂತ ಹೇಳಿ. ದಿನನಿತ್ಯ ಈ ತರ ಬಂದಾಗ ಜನಗಳಿಗೆ ಏನಾಗುತ್ತೆ, ರಾಜಕೀಯ ವ್ಯಕ್ತಿಗಳೆಲ್ಲ ಇದೇ ತರ ಅಂತ ಎಲ್ರಿಗೂ ಸೇರ್ಸ್ ಅಂತಾರೆ. ಅಂದ್ರೆ ಪುರುಷ ಪ್ರಧಾನ ಸಮಾಜದಲ್ಲಿ ಇವೆಲ್ಲ ನಡೀತಾ ಇರ್ತಕ್ಕಂಥದ್ದು ಮಹಿಳೆಯರ ಶೋಷಣೆ, ಅದ್ರ ಜೊತೆಗೆ ವ್ಯವಸ್ಥೆ, ಸಂಪ್ರದಾಯ ವ್ಯವಸ್ಥೆಯಲ್ಲಿ ಏನೇನು ಆಗಿದೆ ಅನ್ನೋದು ಹೇಳಕ್ ಹೋದ್ರೆ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ರಾಜಕಾರಣ ಮಾಡುವಾಗ ಹೆಣ್ಣಿನ ಗೌರವವನ್ನು ಮುಂದೆ ತೆಗೆದುಕೊಂಡು ಬಂದು ರಾಜಕಾರಣ ಮಾಡಬೇಡಿ, ಇದು ಅಷ್ಟೇ ನಮ್ಮ ಕಳಕಳಿ. ಆದ್ರಿಂದ ತಾವು ಹೇಳಿದಾಗೆ ಕರ್ನಾಟಕ ರಾಜ್ಯದಲ್ಲಿ 2023ನೇ ಇಸ್ವಿನಲ್ಲಿ ಕರ್ನಾಟಕದ ಜನತೆ 136 ಸೀಟ್ ಕೊಟ್ಟು ಈ ರಾಜ್ಯವನ್ನ ನೀವು ಶಾಂತಿ ರೀತಿಯಿಂದ ನಡೆಸ್ಕೊಡಿ, ಕಾನೂನು ಸುವ್ಯವಸ್ಥೆ ಸರಿಯಾಗಿರಲಿ, ಈ ರಾಜ್ಯ ಸರ್ವ ಜನಾಂಗದ ತೋಟ ಆಗಲಿ, ಇಲ್ಲೆಲ್ಲೂ ಸಹ ದ್ವೇಷ ಇದಕ್ಕೆಲ್ಲ ಕಾರಣಗಳಾಗಬಾರ್ದು ಅಂತ ಹೇಳಿ ಜನಸಾಮಾನ್ಯರು ನಮ್ಗೆ ಓಟ್ ಕೊಟ್ಟಿದ್ದಾರೆ. ಅದಕ್ಕೆ ಅವಮಾನ ಮಾಡಲಿಕ್ಕೆ ಯಾರಿಗೂ ಸಹ ಅಧಿಕಾರ ಇಲ್ಲ. ಯಾರು ಎಷ್ಟೇ ದೊಡ್ಡವರು ಇರ್ಬೋದು, ಅದು ರಾಷ್ಟ್ರಪತಿ ಇರ್ಬೋದು, ರಾಜ್ಯಪಾಲರು ಇರ್ಬೋದು, ಯಾರಿಗೂ ಸಹ ಈ ರಾಜ್ಯದ ಜನತೆ ತೀರ್ಮಾನಕ್ಕೆ ಅಪಮಾನ ಮಾಡೋಂಗಿಲ್ಲ. ಈ ಒಂದು ವಿಚಾರವನ್ನು ಹೇಳಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.